ಜೈ ಹಿಂದ್ ಸೈನಿಕರೇ ಫಿಸಿಕಲ್ ಎಜುಕೇಷನ್ ರ್ಯಾಂಕ್ ಲಿಸ್ಟ್ ತಗೊಂಡ್ಬಂದಿದ್ದೇನೆ. ಕಾರಣ ಏನು ಅಂತಂದರೆ, ನಮಗೆ ಕಾಮೆಂಟ್ ಮಾಡಿದ್ರು ಫಿಸಿಕಲ್ ಎಜುಕೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಮುಂಚೆನೇ ಒಬ್ಬರು ಹೇಳಿದ್ರು, ಅವರು ಫಿಸಿಕಲ್ ಎಜುಕೇಷನ್ ಉಳಿಸ್ರಿ ಅಂತ ಹಾಕಿದ್ರು. ಅವ್ರು ಫಿಸಿಕಲ್ ಎಜುಕೇಷನ್ ರ್ಯಾಂಕ್ ಲಿಸ್ಟ್ ಮಾಡಿ ಅಂತ ಹಾಕಿದ್ರೆ ನಾನು ಖಂಡಿತ ಅವತ್ತೇ ಮಾಡಿರ್ತಿದ್ದೆ. ಇನ್ನೇನು ರಿಸಲ್ಟ್ ಬಿಡ್ತಾರೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ. ಇವಾಗ ಮತ್ತೆ ಫಿಸಿಕಲ್ ಎಜುಕೇಷನ್ದು ರ್ಯಾಂಕ್ ಲಿಸ್ಟ್ ಬಿಡ್ರಿ ಅಂತ ಮತ್ತೆ ಇವತ್ತು ಕಾಮೆಂಟ್ ಹಾಕಿದ್ರು. ನಾನು ಒಬ್ರು ಕಾಮೆಂಟ್ ಹಾಕಿದ್ರು ಸಮೇತ ಖಂಡಿತ ಅವ್ರಿಗೋಸ್ಕರ ಮಾಡೇ ಮಾಡ್ತೀನಿ. ಪಾಪ ಒಬ್ರು ಕೇಳಿದ್ರು ನಮಗೆ ಅವರಿಗೋಸ್ಕರ ಮಾಡಲಿಲ್ಲ ಅಂತಂದ್ರೆ ನಮಗೇನೆ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಏನು ರ್ಯಾಂಕ್ ಲಿಸ್ಟ್ ಇದೆ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ರ್ಯಾಂಕ್ ಲಿಸ್ಟ್ ನೋಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಕ್ಲಾರಿಟಿ ಬರುತ್ತೆ. ಟಾಪ್ ರ್ಯಾಂಕಲ್ಲಿ ಯಾರಿದ್ದೀರೋ ಅವರು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಮತ್ತೆ ಈಗ ನೋಡಿ, ಈ ಒಂದು ನಿಮಗೆ ಲಾಸ್ಟ್ ಟೈಮು ಕಟ್ ಆಫು ಎಷ್ಟಾಗಿತ್ತು, ಮತ್ತೆ ಲಾಸ್ಟ್ ಟೈಮ್ ಎಷ್ಟು ಜನ ಬರೆದಿದ್ರು, ಮತ್ತು ಈ ಟೈಮು ಎಷ್ಟು ಜನ ಬರ್ದಿದ್ದಾರೆ ಅದನ್ನೆಲ್ಲ ನೋಡ್ಕೊಳ್ಳಿ. ಮತ್ತೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಅದೆಲ್ಲ ನೋಡ್ಕೊಂಬಿಟ್ಟು ಮತ್ತೆ ಈಗ ನಿಮಗೆ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಟೋಟಲ್ಲು ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅವರು ಕ್ಯಾಟಗರಿ ವೈಸು ಲಿಸ್ಟ್ ಬಿಟ್ಟಿಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಟಗರಿ ವೈಸು ಕಟ್ ಆಫ್ ಎಲ್ಲ ನಾವು ಊಹೆ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಈಗ ಜಿ ಎಮ್ದು ಅಂತಂದರೆ, ಅದು ಈಗ ಅವರು 6% ಕೊಟ್ಟರು ಅಂತಂದರೆ 6%ಗೆ ಇಷ್ಟೇ ಅಂತ ಹೇಳಿ ಹೇಳ್ಬೋದು. ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ, ಲಾಸ್ಟ್ ಟೈಮು 6%ಗಿಂತ ಕಮ್ಮಿನೂ ಕೊಟ್ಟಿದ್ದಾರೆ. ಆ ಥರ ಆದಂಥ ಸಂದರ್ಭದಲ್ಲಿ ನಾವು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥದ್ದು ತಪ್ಪಾಗ್ತದೆ. ಹಾಗಾಗಿ ಏನು ಮಾಡಿ ಅಂತಂದರೆ, ಈ ಒಂದು ರಿಸಲ್ಟ್ ಬರುವ ತನಕ ವೇಟ್ ಮಾಡಿ. ಮತ್ತೆ ಈ ರ್ಯಾಂಕ್ ಲಿಸ್ಟ್ ನೋಡ್ಕೊಳೋದ್ರಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕೂಲ ಏನು ಅಂತಂದರೆ, ನೀವು ಯಾವ ಒಂದು ಸ್ಥಾನದಲ್ಲಿದ್ದೀರಾ ಅನ್ನುವಂಥದ್ದು ನಿಮಗೆ ತಿಳಿತಾ ಹೋಗ್ತದೆ. ಅದರಿಂದ ನೀವು ಒಂದು ಕ್ಲಾರಿಟಿ ಬರುತ್ತೆ, ಮತ್ತೆ ಒಂದು ಹೋಪ್ ಇರುತ್ತೆ, ನಾನು ಟಾಪಲ್ಲಿದ್ದೀನಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಥವಾ ಕಮ್ಮಿ ಇತ್ತು ಅಂತಂದ್ರೆ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ, ಮತ್ತೆ 2025 ಬರುತ್ತೆ. ಇನ್ನೇನು ಬಂತು ಒಂದು ತಿಂಗಳು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಇದು ರಿಸಲ್ಟ್ ಬಿಟ್ಟು ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೂ ಒಂದು ವರ್ಷದ್ದು ಏನು 25ನೇ ವರ್ಷದ್ದು 2025ರಲ್ಲಿ ಕಾಲ್ ಮಾಡ್ತಾರೆ, ಅದನ್ನು ಕೂಡ ಕಾಲ್ ಮಾಡ್ತಾರೆ. ಹಾಗಾಗಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಅಂದರೆ ಈ ಬಾರಿ ಅದನ್ನು ನೆಕ್ಸ್ಟ್ ಟೈಮು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಈಗ ಆಲ್ರೆಡಿ ನಂದಾಗುತ್ತೆ ಅನ್ನುವಂಥ ಭರವಸೆ ಇರ್ತಕ್ಕಂಥವ್ರು ಏನು ಮಾಡಿ ಅಂತಂದರೆ, ನೆಕ್ಸ್ಟು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಅದಕ್ಕೆ ಕಾಲಾಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನೀವು ಪ್ರಿಪ್ರೇಷನ್ನ ಮಾಡ್ಕೊಳೋದು ಒಳ್ಳೆಯದು. ಯಾಕೆ ಅಂತಂದರೆ, ಈಗ ನಿಮಗೆ ಏಡೆಡ್ ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟಿ ಒಳಗಾಗಿರ್ಬೋದು ಕಾಲಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಈಗ ಮತ್ತೆ ನೆಟ್ಟಿಗೂ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೆಟ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಪ್ರಯತ್ನ ಮಾಡ್ಬೋದು. ಈ ಕೆಸೆಟ್ಟು ಆಗಲ್ಲ ಅನ್ನುವಂತಹ ಸಾಧ್ಯತೆ ಇರ್ತಕ್ಕಂಥವ್ರು ನೆಕ್ಸ್ಟು ಬರ್ತಕ್ಕಂತಹ ಕೆಸೆಟ್ನಲ್ಲಿ ಉತ್ತಮವಾದಂಥ ಅಂಕ ಗಳಿಸ್ಬೇಕಾಗ್ತದೆ. 2 ಪೇಪರ್ ತುಂಬ ಮುಖ್ಯ ಆಗ್ತದೆ, GK ಆಗಿರ್ಬೋದು, ನಮ್ಮ ಪೇಪರ್ ಆಗಿರ್ಬೋದು. ಹಾಗಾಗಿ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.